ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಕಲಿಯುಗದ ಕಾಮಧೇನು, ಕಲಿಯುಗದ ಕಲ್ಪವೃಕ್ಷ ಎಂದು ಕೋಟ್ಯಾಂತರ ಜನರಿಂದ ಭಕ್ತರಿಂದ ಕರೆಸಿಕೊಳ್ಳುವ ಗುರು ರಾಘವೇಂದ್ರ ಸ್ವಾಮಿಗಳ 354ನೇ ಆರಾಧನಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯುತ್ತಿದೆ. ಹೌದು ವೀಕ್ಷಕರೇ, ಯಾರೆಲ್ಲ ಗುರು ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣ ಅನುಗ್ರಹವನ್ನು ಪಡೆದುಕೊಳ್ಳಬೇಕು, ರಾಯರ ಅನುಗ್ರಹದಿಂದ ನಿಮ್ಮ ಎಲ್ಲ ರೀತಿಯ ಜೀವನ ಬದಲಾಗಬೇಕು, ರಾಯರು ನಿಮ್ಮ ಪ್ರಾರ್ಥನೆಗಳನ್ನು ಕೇಳಿಸಿಕೊಳ್ಳಬೇಕು ಅಂದುಕೊಂಡಿದ್ದೀರಿ, ಅವರೆಲ್ಲರೂ ಈ 3 ದಿನ ಬಹಳ ಶ್ರೇಷ್ಠವಾದ ದಿನ, ವಿಶೇಷವಾದ ದಿನ. ಈ 3 ದಿನದಲ್ಲಿ ರಾಯರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿಸಿಕೊಳ್ಳುತ್ತಾರೆ. ಅಷ್ಟೇ ಅಲ್ಲದೆ ರಾಯರನ್ನು ಆರಾಧಿಸುವ ಎಲ್ಲ ಭಕ್ತರನ್ನ ಕಣ್ಣು ತೆರೆದು ನೋಡಿ ಅನುಗ್ರಹಿಸುತ್ತಾರೆ. 2025 ಆಗಸ್ಟ್ 10, 11, 12ನೇ ತಾರೀಕು ರಾಯರ ಭಕ್ತರಿಗೆ ಹಬ್ಬದ ವಾತಾವರಣ ಅನ್ನಬಹುದು. ಯಾಕಂದ್ರೆ ಆಗಸ್ಟ್ ತಿಂಗಳು ಶ್ರಾವಣ ಮಾಸ, ವಿಶೇಷವಾದ ದಿನ ಅನ್ನಬಹುದು. ಬೃಂದಾವನಸ್ಥರಾದ ರಾಯರು ಈ 3 ದಿನದಲ್ಲಿ ಸನ್ನಿಧಿಗೆ ಬಂದ ಲಕ್ಷಾಂತರ ಕೋಟ್ಯಾಂತರ ಜನರನ್ನ ಕಣ್ಣು ತೆರೆದು ಹರಸುತ್ತಾರೆ, ಭಕ್ತರನ್ನ ಆಶೀರ್ವದಿಸುತ್ತಾರೆ. ಪ್ರತಿ ವರ್ಷ ರಾಯರ ಆರಾಧನೆ ದಿನ ಬಂತಂದರೆ ರಾಯರ ಭಕ್ತರಿಗೆ ಏನೋ ಒಂದು ಸಡಗರ ಸಂಭ್ರಮ. ಅದೇ ರೀತಿ ಈ ವರ್ಷ ಕೂಡ ಶ್ರಾವಣ ಮಾಸದಲ್ಲಿ ಆಗಸ್ಟ್ ತಿಂಗಳ 10, 11 ಮತ್ತು 12ನೇ ತಾರೀಕು ವಿಶೇಷವಾಗಿ ರಾಯರ ಆರಾಧನೆ ನಡೀತಾ ಇದೆ. ಹಾಗಾಗಿ ವಿಶೇಷವಾದ ಈ 3 ದಿನಗಳಲ್ಲಿ ರಾಯರ ಭಕ್ತರು ಸಂಪೂರ್ಣವಾಗಿ ರಾಯರ ಅನುಗ್ರಹವನ್ನು ಅವರ ಆರಾಧನೆ ಮಾಡುವ ಮೂಲಕ ಪಡೆದುಕೊಳ್ಳಬಹುದು. ಯಾವ ರೀತಿ ಈ 3 ದಿನಗಳಲ್ಲಿ ಯಾವ ರೀತಿ ರಾಯರನ್ನ ಆರಾಧಿಸಬೇಕು, ಮನೆಯಲ್ಲಿ ಕುಳಿತು ಯಾವ ರೀತಿ ಆರಾಧನೆ ಮಾಡಬಹುದು, ರಾಯರ ಆರಾಧನೆ ಮಾಡುವ ಮೂಲಕ ರಾಯರ ಸಂಪೂರ್ಣ ಅನುಗ್ರಹವನ್ನು ಪಡೆದುಕೊಳ್ಳಬಹುದು, ನಿಮ್ಮ ಎಲ್ಲ ಮನೋಕಾಮನೆಗಳನ್ನು ಈಡೇರಿಸಿಕೊಳ್ಳಬಹುದು. ಸಂಪೂರ್ಣವಾದ ಸುಲಭವಾದ ವಿಧಾನವನ್ನು ತಿಳಿಸಿಕೊಡ್ತೀನಿ. ಪ್ರತಿಯೊಬ್ಬರು ಕೊನೆ ತನಕ ನೋಡಿ ಮತ್ತು ಭಕ್ತಿಯಿಂದ ರಾಘವೇಂದ್ರ ಸ್ವಾಮಿಗಳನ್ನು ಸ್ಮರಿಸುತ್ತಾ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಕಮೆಂಟ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ರಾಯರ ಕೃಪೆಗೆ ಪಾತ್ರರಾಗಲು ಈ 3 ದಿನಗಳು ತುಂಬ ವಿಶೇಷವಾಗಿದೆ. ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಲು, ರಾಯರ ಅನುಗ್ರಹ ಪಡೆದುಕೊಳ್ಳಲು ಈ 3 ದಿನಗಳು ವಿಶೇಷವಾಗಿದೆ. ಈ 3 ದಿನಗಳು ರಾಯರು ಸ್ವತಃ ಅವರು ತಿಳಿಸಿರುವ ಹಾಗೆ ಭಕ್ತರನ್ನ ಕಣ್ಣು ತೆರೆದು ನೋಡಿ ಅನುಗ್ರಹಿಸುತ್ತಾರೆ. ಹಾಗಾಗಿ ಈ ದಿನಗಳಲ್ಲಿ ನೀವು ಯಾವುದೇ ರೀತಿಯಲ್ಲಿ ಪ್ರಾರ್ಥಿಸಿಕೊಂಡರೂ ಕೂಡ ರಾಯರು ನಿಮ್ಮನ್ನು ನೋಡುತ್ತಾರೆ. ಅಷ್ಟೇ ಅಲ್ಲದೆ ನಿಮ್ಮ ಸಮಸ್ತ ಸಂಕಟಗಳಿಂದ ನಿಮಗೆ ರಕ್ಷಣೆಯನ್ನು ಒದಗಿಸುತ್ತಾರೆ. ಜೀವನದಲ್ಲಿ ನೀವು ಅಂದುಕೊಂಡ ಎಲ್ಲ ಕೆಲಸ ಕಾರ್ಯಗಳು ಆಗುವ ಹಾಗೆ ಹರಸುತ್ತಾರೆ. ರಾಯರ ಆರಾಧನಾ ದಿನ ಅಂದರೆ ರಾಘವೇಂದ್ರ ಸ್ವಾಮಿಗಳು ಸಮಾಧಿಗಾಗಿ ಬೃಂದಾವನವನ್ನ ಪ್ರವೇಶ ಮಾಡಿದ ದಿನ. ವೀಕ್ಷಕರೇ, ಬೃಂದಾವನಸ್ಥರಾಗುವ ವೇಳೆಯಲ್ಲಿ ಸಾವಿರಾರು ಭಕ್ತರು ರಾಯರನ್ನ ಬೇಡಿಕೊಳ್ಳುತ್ತಾರೆ, ನೀವು ಸಮಾಧಿಯಾದರೆ ನಮ್ಮನ್ನು ನೋಡಿಕೊಳ್ಳುವವರು ಯಾರು, ನಮ್ಮ ಪ್ರಾರ್ಥನೆಯನ್ನ ಕೇಳಿಸಿಕೊಳ್ಳುವವರು ಯಾರು, ನಿಮ್ಮ ದರ್ಶನವನ್ನು ನಾವು ಯಾವ ರೀತಿ ಪಡೆದುಕೊಳ್ಳಬೇಕು ಎಂದು ಪ್ರಾರ್ಥಿಸುತ್ತಾರೆ. ಆಗ ರಾಯರು, ಯಾರು ಕೂಡ ಚಿಂತೆ ಮಾಡಬೇಡಿ, ನಾನು ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಬರುವ ಮಹಾ ಆರಾಧನಾ ಮಹೋತ್ಸವದಲ್ಲಿ ಸಮಸ್ತ ಭಕ್ತರನ್ನು ನೋಡುತ್ತೇನೆ, ಅವರ ವಿಶೇಷವಾದ ಎಲ್ಲ ರೀತಿಯ ಪೂಜೆಯನ್ನು ಆರಾಧನೆಯನ್ನು ಸ್ವೀಕರಿಸುತ್ತೇನೆ, ಎಲ್ಲರ ಆಸೆಯನ್ನು ಈಡೇರಿಸುತ್ತೇನೆ, ನನ್ನ ನಂಬಿ ಬಂದ ಭಕ್ತರ ಕಷ್ಟಗಳನ್ನು ನಿವಾರಿಸುತ್ತೇನೆ ಎಂದು ಭರವಸೆ ನೀಡಿ ಸಮಾಧಿಯಾಗುತ್ತಾರೆ. ಹಾಗಾಗಿ 2025 ಆಗಸ್ಟ್ ತಿಂಗಳ 10, 11, 12ನೇ ತಾರೀಕು ರಾಯರ ಭಕ್ತರಿಗೆ ಹಬ್ಬದ ದಿನ ಅಂತ ಹೇಳಬಹುದು. ಎಲ್ಲ ಭಕ್ತರನ್ನ ಕಣ್ಣು ತೆರೆದು ನೋಡಿ ಆಶೀರ್ವಾದ ಮಾಡುವ ಈ ಪವಿತ್ರ 3 ದಿನಗಳನ್ನು ಯಾರು ಕೂಡ ಮಿಸ್ ಮಾಡಿಕೊಳ್ಳಬೇಡಿ. ಆಗಸ್ಟ್ 10ನೇ ತಾರೀಕು ಪೂರ್ವ ಆರಾಧನೆ, 11ನೇ ತಾರೀಕು ರಾಯರ ಮಧ್ಯ ಆರಾಧನೆ ಅಂದರೆ ರಾಘವೇಂದ್ರ ಸ್ವಾಮಿಗಳು ಬೃಂದಾವನವನ್ನ ಸಶರೀರವಾಗಿ ಪ್ರವೇಶ ಮಾಡಿದ ದಿನ, ಮತ್ತು 12ನೇ ತಾರೀಕು ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಉತ್ತರ ಆರಾಧನೆಯನ್ನ ಬಹಳ ವಿಜೃಂಭಣೆಯಿಂದ ವಿಶೇಷ ಪೂಜೆಗಳಿಂದ ಮಾಡಲಾಗುತ್ತಿದೆ. ಆದರೆ ನಿಮಗೆಲ್ಲರಿಗೂ ರಾಯರನ್ನ ಆರಾಧಿಸುವ ಎಲ್ಲ ಭಕ್ತರಿಗೆ ಮಂತ್ರಾಲಯಕ್ಕೆ ಹೋಗಲು ಸಾಧ್ಯವಾಗುವುದಿಲ್ಲ. ಅಂಥವರು ಮನೆಯಲ್ಲೇ ಕುಳಿತು ರಾಯರನ್ನ ಆರಾಧನೆ ಮಾಡಿಕೊಂಡು ರಾಯರ ವಿಶೇಷ ಅನುಗ್ರಹವನ್ನು ಪಡೆದುಕೊಳ್ಳಬಹುದು. ರಾಯರ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಬಹುದು. ನಿಮ್ಮೆಲ್ಲರ ಕಷ್ಟ ದುಃಖಗಳನ್ನು ನಿವಾರಿಸಿಕೊಳ್ಳಬಹುದು, ಎಲ್ಲ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಳ್ಳಬಹುದು. ಹಾಗಾದರೆ ಮನೆಯಲ್ಲಿ ಕುಳಿತು ರಾಯರನ್ನ ಯಾವ ರೀತಿ ಆರಾಧನೆ ಮಾಡಬೇಕು ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ, ಯಾರು ಕೂಡ ಸ್ಕಿಪ್ ಮಾಡಬೇಡಿ.
ವೀಕ್ಷಕರೇ, ಈ ಚಾನಲ್ನಲ್ಲಿ ರಾಯರ ಅನೇಕ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದು ಮಿಸ್ ಆಗಬಾರ್ದಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೊತೆಗೆ ಇವತ್ತಿನಿಂದ ರಾಯರ ಆರಾಧನೆ ಪ್ರಾರಂಭವಾಗಿರುವುದರಿಂದ ಹೆಚ್ಚು ಸಮಯ ಇಲ್ಲದಿರುವುದರಿಂದ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರಿಗೆ ಈಗಾಗಲೇ ಶೇರ್ ಮಾಡಿ ಅವರು ಕೂಡ ರಾಯರನ್ನು ಆರಾಧಿಸುವ ಅವಕಾಶವನ್ನು ಕಲ್ಪಿಸಿಕೊಡಿ. ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ರಾಘವೇಂದ್ರ ಸ್ವಾಮಿಗಳನ್ನು ಈ 3 ದಿನ ನೀವು ವಿಶೇಷವಾಗಿ ಆರಾಧನೆ ಮಾಡಿಕೊಳ್ಳಬಹುದು. ರಾಯರ ಅನುಗ್ರಹ ಪಾತ್ರರಾಗಬಹುದು. ರಾಘವೇಂದ್ರ ಸ್ವಾಮಿಗಳನ್ನು ಆರಾಧಿಸುವ ಭಕ್ತರಾಗಿದ್ದರೆ ನಿಮ್ಮ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಫೋಟೋ ಇರಬಹುದು ಅಥವಾ ವಿಗ್ರಹ ಇರಬಹುದು. ರಾಘವೇಂದ್ರ ಸ್ವಾಮಿಗಳ ವಿಗ್ರಹ ಇದ್ದರೆ ವಿಶೇಷವಾಗಿ ಅಭಿಷೇಕ ಮಾಡುವ ಮೂಲಕ ರಾಘವೇಂದ್ರ ಸ್ವಾಮಿಗಳನ್ನು ಆರಾಧಿಸಬಹುದು. ರಾಘವೇಂದ್ರ ಸ್ವಾಮಿಗಳ ವಿಗ್ರಹ ಇಲ್ಲದಿದ್ದರೆ ನೀವು ಯಾವ ರೀತಿ ಆರಾಧನೆ ಮಾಡಬಹುದು ಅದನ್ನು ಕೂಡ ತಿಳಿಸಿಕೊಡ್ತೀನಿ. ಮೊದಲನೇದಾಗಿ, ನಿಮ್ಮ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಚಿಕ್ಕದಾದ ಮೂರ್ತಿ ಇದ್ದರೆ ಅಥವಾ ವಿಗ್ರಹ ಇದ್ದರೆ ಅಭಿಷೇಕ ಮಾಡುವ ಮೂಲಕ ರಾಯರ ಆರಾಧನೆಯನ್ನ ಮಾಡಬಹುದು. ಇದನ್ನ ಗಂಡಸರು, ಹೆಂಗಸರು ಎಲ್ಲರೂ ಕೂಡ ಶುದ್ಧವಾಗಿ ಮಾಡಿಕೊಳ್ಳಬಹುದು. ಮೊದಲನೇದಾಗಿ 3 ದಿನ ಅಂದರೆ ಇವತ್ತು ಮತ್ತು ನಾಳೆ, ನಾಡಿದ್ದು 10, 11, 12ನೇ ತಾರೀಕಿನಂದು ಬೆಳಗ್ಗೆ ಅಥವಾ ಸಂಜೆ ಸಮಯದಲ್ಲಿ ರಾಯರ ಆರಾಧನೆ ಮಾಡಬಹುದು. ಸ್ನಾನ ಮಾಡಿ ಬಂದು ರಾಯರ ಮೂರ್ತಿ ಇದ್ದರೆ ಮೂರ್ತಿಯನ್ನು ಇರಿಸಿಕೊಂಡು ಮೊದಲನೇದಾಗಿ ನೀರಿನಿಂದ ಅಭಿಷೇಕ ಮಾಡಿ, ಎರಡನೆಯದಾಗಿ ಪಂಚಾಮೃತ ಅಭಿಷೇಕ ಮಾಡಿ, ಅಂದರೆ ಹಾಲು, ಮೊಸರು, ತುಪ್ಪ, ಸಕ್ಕರೆ ಮತ್ತು ಜೇನುತುಪ್ಪದಿಂದ ಅಭಿಷೇಕ ಮಾಡಿ, ನಂತರ ಎಲ್ಲ ಹಣ್ಣುಗಳಿಂದ ರಾಯರಿಗೆ ಅಭಿಷೇಕ ಮಾಡಬಹುದು. ಅಂದರೆ ಹಣ್ಣುಗಳನ್ನು ಚಿಕ್ಕದಾಗಿ ಕಟ್ಟು ಮಾಡಿ ಅಭಿಷೇಕವಾಗಿ ಅರ್ಪಿಸಬಹುದು. ನಂತರ ರಾಯರ ಮೂರ್ತಿಯನ್ನ ಒಂದು ಮಣೆಯ ಮೇಲಿಟ್ಟು ರಾಯರ ಮೂರ್ತಿಯ ಎದುರುಗಡೆ 2 ತುಪ್ಪದ ದೀಪವನ್ನ ಬೆಳಗಿಸಿ ರಾಯರಿಗೆ ಕರ್ಪೂರದಿಂದ ಆರತಿಯನ್ನ ಮಾಡಿ ಈ ಮಂತ್ರವನ್ನ, ಅಂದರೆ ರಾಘವೇಂದ್ರ ಸ್ವಾಮಿಗಳ ಮೂಲ ಮಂತ್ರವನ್ನ 11 ಬಾರಿ ಅಥವಾ 21 ಬಾರಿ ಜಪಿಸಬೇಕು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಮೂಲ ಮಂತ್ರವನ್ನು 11 ಬಾರಿ ಅಥವಾ 21 ಬಾರಿ ಜಪಿಸಿ ನಿಮ್ಮ ಕೋರಿಕೆಯನ್ನು, ಬೇಡಿಕೆಯನ್ನು ರಾಘವೇಂದ್ರ ಸ್ವಾಮಿಗೆ ಸಲ್ಲಿಸಿ ಧನ್ಯವಾದವನ್ನು ಹೇಳಬೇಕು. ಇದನ್ನು ಆಗಸ್ಟ್ 10, 11, 12ನೇ ದಿನ 3 ದಿನ ಸತತವಾಗಿ ಬೆಳಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಮಾಡಬಹುದು. ಒಂದು ವೇಳೆ 10ನೇ ತಾರೀಕು ಮಿಸ್ ಆದರೆ 11 ಮತ್ತು 12ನೇ ತಾರೀಕಿನಂದು ಕೂಡ ನೀವು ಮಾಡಬಹುದು. ಮುಂಜಾನೆ 4 ಗಂಟೆಯಿಂದ 7 ಗಂಟೆಯ ಒಳಗೆ ಅಥವಾ ಸಂಜೆ ಸಮಯದಲ್ಲಿ 5 ಗಂಟೆಯಿಂದ 6:30 ಒಳಗೆ ಮಾಡಬಹುದು. ಒಂದು ವೇಳೆ ನಿಮ್ಮ ಮನೆಯಲ್ಲಿ ರಾಯರ ವಿಗ್ರಹ ಇಲ್ಲದಿದ್ದರೆ ರಾಯರ ಫೋಟೋ ಇರಿಸಿಕೊಂಡು 2 ತುಪ್ಪದ ದೀಪವನ್ನು ಬೆಳಗಿಸಿ ರಾಯರಿಗೆ ಹಣ್ಣುಗಳ ನೈವೇದ್ಯವನ್ನು ಇರಿಸಿ ಈಗಾಗಲೇ ತಿಳಿಸಿದ ಮೂಲ ಮಂತ್ರವನ್ನು 11 ಬಾರಿ 21 ಬಾರಿ ಜಪಿಸಿ ನಿಮ್ಮ ಪ್ರಾರ್ಥನೆಯನ್ನು ರಾಯರಿಗೆ ಸಲ್ಲಿಸಿ ಕರ್ಪೂರದಿಂದ ಆರತಿಯನ್ನು ಬೆಳಗಿಸಿ ರಾಯರ ಆರಾಧನೆಯನ್ನು ಮಾಡಬಹುದು. ಇನ್ನು ನಿಮ್ಮ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಫೋಟೋ ಇಲ್ಲದಿದ್ದರೆ ದೇವರ ಕೋಣೆಯಲ್ಲಿ 1 ತುಪ್ಪದ ದೀಪವನ್ನು ಬೆಳಗಿಸಿ ರಾಘವೇಂದ್ರ ಸ್ವಾಮಿಗಳ ಮೂಲ ಮಂತ್ರವನ್ನು 11 ಬಾರಿ ಅಥವಾ 21 ಬಾರಿ ಜಪಿಸಿ ನಿಮ್ಮ ಕೋರಿಕೆಯನ್ನು, ಬೇಡಿಕೆಯನ್ನು ರಾಘವೇಂದ್ರ ಸ್ವಾಮಿಗಳಿಗೆ ಸಲ್ಲಿಸಿ ಆರಾಧನೆಯನ್ನ ಮಾಡಬಹುದು. ಈ ವಿಶೇಷವಾದ 3 ದಿನಗಳಲ್ಲಿ ರಾಯರನ್ನ ಆರಾಧನೆ ಮಾಡಿದ ಭಕ್ತಾದಿಗಳ ಎಲ್ಲ ಸಂಕಷ್ಟಗಳನ್ನು ನಿವಾರಿಸಿ ಅವರ ಎಲ್ಲ ಮನೋಕಾಮನೆಗಳನ್ನು ರಾಯರು ಈಡೇರಿಸುತ್ತಾರೆ. ಈ ರೀತಿಯಾಗಿ 3 ದಿನ ಮನೆಯಲ್ಲಿ ರಾಯರ ಆರಾಧನೆ ಮಾಡಿ ನಿಮ್ಮ ಹತ್ತಿರದ ರಾಯರ ಸನ್ನಿಧಾನಕ್ಕೆ ಹೋಗಿ ರಾಯರನ್ನ ದರ್ಶನ ಮಾಡಿ ಬಂದರೆ ತುಂಬಾ ಒಳ್ಳೆಯದು. ಒಂದು ವೇಳೆ ಮೊದಲ ದಿನ ಮಿಸ್ ಆದರೆ 2ನೇ ದಿನ, 3ನೇ ದಿನ ರಾಯರನ್ನ ಈಗಾಗಲೇ ತಿಳಿಸಿಕೊಟ್ಟ ವಿಧಾನದಲ್ಲಿ ಆರಾಧನೆಯನ್ನ ಮಾಡಿಕೊಳ್ಳಬಹುದು. ರಾಯರ ಸಂಪೂರ್ಣ ಅನುಗ್ರಹವನ್ನ ಪಡೆದುಕೊಳ್ಳಬಹುದು. ವೀಕ್ಷಕರೇ, ವಿಶೇಷವಾಗಿ 2025 ರಾಯರ ಆರಾಧನಾ ಮಹೋತ್ಸವ ಇವತ್ತಿನಿಂದ ಕೇವಲ 3 ದಿನ ಇರುವುದರಿಂದ ಈ ಕೂಡಲೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರಿಗೆ ಆದಷ್ಟು ಶೇರ್ ಮಾಡಿ ಅವರು ಕೂಡ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡಲು ಅವಕಾಶ ಮಾಡಿಕೊಡಿ. ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಇರಲಿ. ಧನ್ಯವಾದಗಳು.